ವಕ್ಫ್ ಕಾಯ್ದೆ ವಿರುದ್ಧ ಮತದಾನ ಬೆನ್ನಲ್ಲೇ ಶಾಕ್ ಎದುರಾಗಿದೆ. ಜಗನ್ಮೋಹನ್ ರೆಡ್ಡಿಗೆ ಶಾಕ್ ಕೊಟ್ಟ ಮೋದಿ ಸರ್ಕಾರ. ಜಗನ್ಮೋಹನ್ ರೆಡ್ಡಿಗೆ ಸೇರಿದ ಆಸ್ತಿ ಜಪ್ತಿ ಮಾಡಲಾಗಿದೆ. ಜಗನ್ಗೆ ಸೇರಿದ 27 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ. ಜಗನ್ ಕಂಪನಿಯಲ್ಲಿ ಹೂಡಿಕೆ ಮಾಡಿರುವ DCBL ಕಂಪನಿ, DCBLನ 799 ಕೋಟಿ ಮೊತ್ತದ ಆಸ್ತಿಯು ಜಪ್ತಿಯಾಗಿದೆ. ಜಗನ್ಮೋಹನ್ ರೆಡ್ಡಿಗೆ ಸೇರಿದ ಆಸ್ತಿ ಜಪ್ತಿ ಮಾಡಲಾಗಿದೆ. ಜಗನ್ಗೆ ಸೇರಿದ 27 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಲಾಗಿದೆ. ಜಗನ್ ಕಂಪನಿಯಲ್ಲಿ ಹೂಡಿಕೆ ಮಾಡಿರುವ DCBL ಕಂಪನಿ, DCBLನ 799 ಕೋಟಿ ಮೊತ್ತದ ಆಸ್ತಿಯು ಕೂಡ ಜಪ್ತಿಯಾಗಿದೆ. 14 ವರ್ಷಗಳ ಬಳಿಕ ಪ್ರಕರಣಕ್ಕೆ ಜೀವ. 2011ರಲ್ಲಿ CBI ಮೊದಲಿಗೆ FIR ದಾಖಲು ಮಾಡಿತ್ತು. CBI ತನಿಖೆ ಆಧರಿಸಿ ಬಳಿಕ EDಯಿಂದಲೂ ಕೂಡ ತನಿಖೆ ಆಗಿತ್ತು. 14 ವರ್ಷದ ಬಳಿಕ ಆಸ್ತಿ ಜಪ್ತಿ ಮಾಡಿಕೊಂಡ ED ಜಪ್ತಿ ಮಾಡಲಾಗಿದೆ. 14 ವರ್ಷದ ಬಳಿಕ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಮತ ಹಾಕಿದ್ದ ಜಗನ್ ಪಕ್ಷ. ವಕ್ಫ್ ಕಾಯ್ದೆ ವಿರುದ್ಧ ಮತದಾನ ಬೆನ್ನಲ್ಲೇ ಈಗ ಮೋದಿ ಸರ್ಕಾರ ಶಾಕ್ ಕೊಟ್ಟಿದೆ. ಜಗನ್ಮೋಹನ್ ರೆಡ್ಡಿಗೆ ಶಾಕ್ ಕೊಟ್ಟ ಮೋದಿ ಸರ್ಕಾರ. ಜಗನ್ಮೋಹನ್ ರೆಡ್ಡಿಗೆ ಸೇರಿದಂತಹ ಆಸ್ತಿ ಜಪ್ತಿ ಮಾಡುವ ಕಾರ್ಯ 2011ರಲ್ಲಿ CBI ಮೊದಲಿಗೆ FIR ದಾಖಲು ಮಾಡಿತ್ತು. ಜಗನ್ಗೆ ಸೇರಿದ 27 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ. CBI ತನಿಖೆ ಆಧರಿಸಿ ಬಳಿಕ EDಯಿಂದಲೂ ಕೂಡ ತನಿಖೆ. 14 ವರ್ಷದ ಬಳಿಕ ಆಸ್ತಿ ಜಪ್ತಿ ಮಾಡಿಕೊಂಡ ED ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಮತ ಹಾಕಿದ್ದು ಜಗನ್ ಪಕ್ಷ. ಜಗನ್ ಪಕ್ಷ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಸಪೋರ್ಟ್ ಮಾಡಿರಲಿಲ್ಲ, ಬೆಂಬಲಿಸಿರಲಿಲ್ಲ. ಸೊ ಅದರ ವಿರುದ್ಧವೇ ಮತ ಹಾಕಿದ್ದು. ಸೊ ಹಾಗಾಗಿ ಮೋದಿ ಶಾಕ್ ಕೊಟ್ರಾ ಎನ್ನುವಂಥದ್ದು ಈಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ.